ಕ್ಷೇತ್ರಕ್ಕೆ ಇಷ್ಟು ಜನ ಬಂದು ನಿಮ್ಮ ಆಶೀರ್ವಾದ ಮಾಡಿದ್ದೀರಾ. ಎಲ್ರಿಗೂ ಧನ್ಯವಾದಗಳು. ಇದೇ ಥರ ರಕ್ಷಕನು ನಮಗೆ ಇಲ್ಲಿ ಅಂಡರ್ದೇಶ ಮಾಡಿಸ್ತೀವಿ. ಮೊನ್ನೆ ದೊಡ್ಡನ್ನು ಪುಟ್ಟನ್ನು ಅಂಡರ್ದೇಶ ಮಾಡಿಸಿದ್ದೀರಾ. ರಕ್ಷಕ ಟೂರ್ನ ಅಂಡರ್ದೇಶ ಮಾಡಿಸ್ಬೇಕಂತ ನಿಮ್ಮ ಆಶೀರ್ವಾದ ಬೇಕಂತ ಇವತ್ತು ರಕ್ಷಕ ಟೂರಲ್ಲಿ ಆ್ಯಕ್ಟ್ ಮಾಡಿರೋರು ಎಲ್ಲರೂ ನಿಮ್ಮಿಂದ ಬಂದಿದ್ದೀವಿ. ನೀವು ನೋಡ್ಕೊಂಡು ಹೋಗಿ ನಿಮ್ಮ ಪ್ರತಿಷ್ಠಾಪಗಳು ಅವ್ರನ್ನ ಕರೆದು ಎಲ್ಲರೂ ಥಿಯೇಟ್ರಲ್ಲಿ ಹಾಕಿದ್ದೀವಿ. ಇಲ್ಲಿ ಇದೆ, ಗೋಪಾಲ ಎಲ್ಲ ಕಡೆ ಇದೆ. ಎಲ್ಲರೂ ನೋಡಬೇಕಂತ ಒಂದು ಆಶೀರ್ವಾದ ಮಾಡಬೇಕಂತ ಎಲ್ಲರೂ ಕೇಳ್ಕೊಂತೀವಿ. ಖುಷಿ ಆಗ್ತಿದೆ ಎಲ್ಲ ನೋಡಿ ಬಂದು ಒಂದು ಹೊಸ ಸಿನಿಮಾನ ಯಾರು ಕೂಡ ಥಿಯೇಟರ್ಗೆ ಎಲ್ಲ ಬರ್ತಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಸೊ ಏನೋ ಒಂದು ಹೊಸ ಪ್ರಯತ್ನದೊಂದಿಗೆ ಮಾಡಿದ್ದೀವಿ. ಏನೇ ತಪ್ಪಿದ್ರು ಏನೇ ಸರಿ ಇದ್ದು ನಮಗೆ ನೀವು ಹೇಳಬೇಕು. ಹಾಗೆ ಒಂದು ಹೊಸ ಚಿತ್ರ ಮಾಡಿದ್ದೀವಿ. ಬೆಸ್ಟ್ ಸಪೋರ್ಟ್ ನನಗೆ ಬೇಕು. ಆ್ಯಂಡ್ ನೀವು ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸುರೇಂದ್ರ ಕುಮಾರ್ ಅಂತ. ನಾನು ಈ ಸಿನಿಮಾದಲ್ಲಿ ವಿಲನ್ ಪಾತ್ರ ಮಾಡಿದ್ದೇನೆ. ಇದೇ ಚಿತ್ರಮಂದಿರದಲ್ಲಿ ರಕ್ಷಕ 100 ದಿನ ಓಡಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ದಾಖಲೆ ನಿರ್ಮಿಸಿದೆ. ಈಗ ರಕ್ಷಕ 2 ನಿಮ್ಮ ಕಣ್ಮುಂದೆ ಈಗ ಇಂಟರ್ವ್ಯೂ ಆಗಿದೆ. ಇಂಟರ್ವ್ಯೂ ಮಾತ್ರ ಇನ್ನೂ ತುಂಬ ಚೆನ್ನಾಗಿದೆ. ದಯವಿಟ್ಟು ನೀವು ನೋಡಿದಲ್ಲೇ ನಿಮ್ಮ ಮನೆಯವರಿಗೂ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳಿ ಅವರು ಥಿಯೇಟರ್ಗೆ ಬರೋ ಥರ ನೀವು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಿದ್ದೇನೆ. ಜೈ ರಕ್ಷಕ. ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದೀನಿ. ಸೆಕೆಂಡ್ ಪಾರ್ಟಿಂದ ನಾನು ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಸ್ಟೋರಿ ಬರುತ್ತೆ ಸೆಕೆಂಡ್ ಪಾರ್ಟಲ್ಲಿ. ಇವಾಗ ಏನು ನೋಡಿದ್ರಲ್ಲ ಅದಕ್ಕಿಂತಲೂ ಚೆನ್ನಾಗಿದೆ ನೋಡಿ. ಹಾಗೆ ನೀವು ನೋಡಿದ ತಕ್ಷಣ ನೆಕ್ಸ್ಟು ನಿಮ್ಮ ಫ್ಯಾಮಿಲಿಯವ್ರನ್ನ ಕರ್ಕೊಂಡ್ಬಂದು ಸಿನಿಮಾನ ತೋರಿಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜವಂಶಿ ಅಂತ. ನಾನು ಈ ಸಿನಿಮಾದ ಹೀರೋ. ನಾನು ಈ ಸಿನಿಮಾದ ಹೀರೋ ಅಂತ ಹೇಳೋದಕ್ಕಿಂತ ಈ ನಮ್ಮ ಇಡೀ ಟೀಮ್ಗೆ ನಿಜವಾದ ಹೀರೋ ಯಾರಂದ್ರೆ ನಮ್ಮ ವಿಜಯ್ ಕುಮಾರ್ ಸರ್. ಯಾಕಂದ್ರೆ ಬರೀ 11 ತಿಂಗಳಲ್ಲಿ 4 ಸಿನಿಮಾ ರಿಲೀಸ್ ಮಾಡಿದ್ದಾರೆ ನಮ್ಮ ವಿಜಯ್ ಸರ್. ಕನ್ನಡ ಸಿನಿಮಾಗಳು 4 ಕನ್ನಡ ಸಿನಿಮಾಗಳು. ನೀವು ಇಲ್ಲಿ ಬಂದಿರೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ನೋಡಿ ಆಲ್ಮೋಸ್ಟ್ ಹೌಸ್ಫುಲ್ ಇದೆ. ನಮ್ಮ ಫಸ್ಟ್ 3 ಫಿಲಮ್ಸ್ಗಿಂತ ಜಾಸ್ತಿ ಈ ಸಿನಿಮಾಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಹೊರಗಡೆ ನಮಗೆ ಟಿಕೆಟ್ ಕೊಡೋದಕ್ಕೆ ಆಗಲಿಲ್ಲ. ಅದೊಂದು ವಿಡಿಯೋ ಇನ್ನೇನು ರಿಲೀಸ್ ಆಗುತ್ತೆ ಸನ್ನಿಧದಲ್ಲಿ. ಟಿಕೆಟ್ ಕೊಡೋಕ್ಕಾಗದೆ ನಾನು ಕಾಂಪೌಂಡ್ ಹತ್ತಿದ್ದೀನಿ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ದಯವಿಟ್ಟು ನಮ್ಮ ಟೀಮ್ ಹೀಗೆ ಕಂಟಿನ್ಯೂ ಆಗುತ್ತೆ. ನೀವು ಇಡೀ ಕರ್ನಾಟಕದ ಜನತೆಗೆ ನಾವು ಕೇಳ್ಕೊಳ್ಳೋದೇನೆಂದರೆ ಚಿಕ್ಕದಾಗಿ ಏನೋ ಒಂದು ಮಾಡ್ತಾ ಇದ್ದೀವಿ. ಇವಾಗ ಬರ್ತಿರೋ ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆ ಚಿಕ್ಕದಾಗಿ ಬರ್ತಾ ಇದ್ದೀವಿ. ಕಾಂಪಿಟೇಷನ್ ಅಂತ ಬರ್ತಾ ಇಲ್ಲ. ನಿಮ್ಮೆಲ್ಲರ ಮನಸ್ಸಲ್ಲಿ ನಾವು ಒಂದು ಸ್ಥಾನ ಪಡ್ಕೊಳ್ಬೇಕಂತ ಬರ್ತಾ ಇದ್ದೀವಿ. ನಿಮ್ಮ ಮನೆ ಮಕ್ಕಳಂತೆ ನಮ್ಮನ್ನು ತೀಡಿ ಬೆಳೆಯೋದಕ್ಕೆ ಒಂದು ದಾರಿ ಮಾಡಿಕೊಡಿ. ನೀವೆಲ್ಲರೂ ಇಷ್ಟಪಡುವಂಥ ಕಲಾವಿದರಾಗೋದಕ್ಕೆ, ಹೀರೋ ಆಗೋದಕ್ಕೆ, ಹೀರೋಯಿನ್ ಆಗೋದಕ್ಕೆ, ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಆಗೋದಕ್ಕೆ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘರಾಜ್ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಒಂದು ಕ್ವೆಶ್ಚನ್ ಕೇಳ್ತೀನಿ. ಇಲ್ಲಿವರೆಗೂ ಸಿನಿಮಾ ನೋಡೋದಲ್ಲ ಹೇಗಿತ್ತು? ಹಂಗೆ ನೀವು ಕೂಡ ನಿಮ್ಮ ಫ್ಯಾಮಿಲಿಗೆ ನೀವು ಬಂದು ನಮಗೆ ತುಂಬಾ ಪಕ್ಕದಲ್ಲಿ ಬಲರಾಮ ಸಿನಿಮಾ ರಿಲೀಸ್ ಆಗಿದೆ. ಆದರೂ ಅದರಷ್ಟೇ ಹೌಸ್ಫುಲ್ ಥರ ತೋರಿಸಿ ಕೊಟ್ಟಿದ್ದಕ್ಕೆ ನನ್ನಿಂದ ನಿಮಗೆ ತುಂಬ ಧನ್ಯವಾದಗಳು. ಇಷ್ಟು ಜನ ಬಂದು ನಮ್ಮ ಪಕ್ಕ ಇಷ್ಟು ಜನ ಬಂದಿರಲ್ಲ, ಈ ಪ್ರೀತಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ. ಒಂದು ಮಾತು ಹೇಳ್ತೀನಿ, ನೀವು ನಿಮ್ಮ ಫ್ಯಾಮಿಲಿಗೆ ಹೋಗಿ ನಾಳೆ ಇದೇ ಥಿಯೇಟ್ರಲ್ಲಿ ಸೇಮ್ ಶೋ ಇರುತ್ತೆ, ಕರ್ಕೊಂಬನ್ನಿ, ಮತ್ತೊಂದ್ಸಲಿ ತೋರಿಸಿ. ಇನ್ನೂ ತುಂಬ ಇದೆ. ಇನ್ನೂ ಹೇಳ್ಬೇಕು ಅಂತಂದರೆ 4 ಸಿನಿಮಾ ಅಲ್ಲ, ಇನ್ನೂ 2 ಸಿನಿಮಾ ಪೆಂಡಿಂಗ್ ಇದೆ. ಅಷ್ಟು ತುಂಬ ಶ್ರಮಪಟ್ಟು ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ, ಕತೆ ಬರೆದು ಎಲ್ಲದನ್ನೂ ಮಾಡಿದ್ದಾರೆ. ಇವರಿಗೆ ತುಂಬ ಆ್ಯಡ್ಸಪ್ ಮಾಡಬೇಕು. ಹೊಸಬ್ರಿಗೆ ನೀವು ಪ್ರೋತ್ಸಾಹ ಕೊಟ್ಟರೆ ಖಂಡಿತವಾಗ್ಲೂ ಇವ್ರು ಬೆಳೆದಿದ್ದಾರೆ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಸಿನಿಮಾ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ನೀವೇ ನಮ್ಮನ್ನು ಬೆಳೆಸೋದಾಗಲಿ, ನಮ್ಮನ್ನು ಹಾರೈಸೋದಾಗಲಿ ನೀವೇ ಮಾಡಬೇಕು. ದಯವಿಟ್ಟು ಕೇಳ್ಕೊತೀನಿ, ಮನೆ ಹೋಗಿ ನಿಮ್ಮ ಫ್ಯಾಮಿಲಿಗಳಿಗೆ ತಿಳಿಸಿ ರಕ್ಷಕ 2 ಅನ್ನೋ ಸಿನಿಮಾ ಮನೆ ಮಾತಾಗಬೇಕು ಅನ್ನೋದೇ ನನ್ನ ಹಾರೈಕೆ. ಬರೋ ಸಿನಿಮಾಗಳಿಗೆ ಬುಲೆಟ್ ಖಾಲಿ ಗುಲಾಬಿ ಅಂತ ಬರುತ್ತೆ. ನೆಕ್ಸ್ಟು ಬರೋ ತಿಂಗಳು ಇಲ್ಲಾಂದರೆ ಸೆಪ್ಟೆಂಬರ್ ಇಲ್ಲಾಂದರೆ ಅಕ್ಟೋಬರಲ್ಲಿ ಬರುತ್ತೆ. ಅದು ಇನ್ನೂ ಚೆನ್ನಾಗಿರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡೋ ಥರ ಇನ್ನೂ ಗ್ರ್ಯಾಂಡ್ ಆಗಿರುತ್ತೆ ಅಂತ ಕೇಳ್ಕೊತ ಇದ್ದೀವಿ. ಎಲ್ಲರೂ ಆಶೀರ್ವಾದ ಕೊಡಬೇಕಂತ ಕೇಳ್ಕೊತಾರೆ. ರಕ್ಷಕ 2 ಗೆಲ್ಲಿಸ್ತೀರಾ?